ನಮಸ್ತೆ. ಇದು ಮೂರನೇ ಆಷಾಢ ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ನಾನು ಗುರುವಾರನೇ ಹೊರಗಡೆ ಎಲ್ಲ ತೊಳೆದ್ಬಿಟ್ಟು ರಂಗೋಲಿ ಬಿಡ್ತಾ ಇದ್ದೀನಿ. ಹಾಗೆಯೇ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು, ದೇವ್ರ ಮನೆಯನ್ನು ಕ್ಲೀನ್ ಮಾಡಿದ್ದಾಯಿತು. ಗುರುವಾರನೇ ಸ್ವಲ್ಪ ಕೆಲಸವನ್ನು ಮುಗಿಸ್ಕೊಂಡ್ರೆ ಬೆಳಗ್ಗೆ ಎದ್ದು ಪೂಜೆ ಮಾಡೋದಕ್ಕೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕಂತೂ ತುಂಬ ಸುಲಭ ಆಗತ್ತೆ ಅಂತ ಹೇಳಿ ಎಲ್ಲ ಕೆಲಸವನ್ನು ಮುಗಿಸ್ಕೊಳ್ತಾ ಇದ್ದೀನಿ. ಶುಕ್ರವಾರ ಬೆಳಗ್ಗೆ ಒಂದು 4:15ಗೆ ಎದ್ದು ಸ್ನಾನ ಮಾಡಿ ದೇವ್ರ ಮನೆಯಲ್ಲಿರುವ ಫೋಟೋಗಳಿಗೆಲ್ಲ ಹೂವನ್ನು ಇಟ್ಟು ಪೂಜೆನೂ ಮುಗಿಸಿದ್ದಾಯಿತು. ನೋಡಿ, ನಾನು ಪೂಜೆ ಮಾಡಿದ್ದಾದಮೇಲೆ ತೆಗೆದಿರುವ ವಿಡಿಯೋ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದಾಗಂತೂ ಏನೋ ಒಂದು ರೀತಿಯ ಸಮಾಧಾನ ಆಗ್ತಾ ಇರುತ್ತೆ. ಈಗ ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಮಗೆ ಗೊತ್ತಿರೋರು ದೇವರಿಗೆ ಪ್ರಸಾದ ಮಾಡಿಸ್ತಾ ಇದ್ರು. ಅಲ್ಲಿಗೆ ಪೂಜೆಗೆ ಹೋಗೋದಕ್ಕೆ ಅಂತ ಹೇಳಿ ನಾನು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಈಗಂತೂ ಆಷಾಢ ಮಾಸ ಆಗಿರೋದ್ರಿಂದ ಶುಕ್ರವಾರ ಎಲ್ಲಾದರೂ ಪ್ರಸಾದ ಅಂತ ಮಾಡಿಸೇ ಇರ್ತಾರೆ ಅಲ್ವಾ. ಈಗಂತೂ ಆಷಾಢ ಮಾಸ ಆಗಿರೋದ್ರಿಂದ ಪ್ರತಿ ಶುಕ್ರವಾರ ಯಾರಾದರೂ ಒಬ್ಬರು ಪ್ರಸಾದ ಮಾಡಿಸಿಯೇ ಇರ್ತಾರೆ. ಚಾಮುಂಡಿ ಬೆಟ್ಟದಲ್ಲಂತೂ ಕೇಳಲೇಬೇಡಿ, ತುಂಬ ಜನ ಪ್ರಸಾದವನ್ನು ಮಾಡಿಸಿ ಹಂಚ್ತಾ ಇರ್ತಾರೆ. ಇಲ್ಲಿ ನೋಡಿ, ನಮ್ಮ ಮನೆ ಮುಂದೆ ಅಡುಗೆ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಅಂಗಡಿ ಇದೆ ಅಲ್ವಾ, ಅಂಗಡಿ ಮುಂದೆ ಅಡುಗೆ ಮಾಡ್ತಾ ಇದ್ದಾರೆ. ಬಾತು ಮತ್ತು ಕೇಸರಿ ಬಾತು ಪ್ರಸಾದವನ್ನು ಮಾಡಿದ್ದಾರೆ. ಒಂದು 100 kg ಹತ್ತತ್ರ ರೈಸ್ ಬಾತನ್ನು ಪ್ರಸಾದವಾಗಿ ಮಾಡಿದ್ದಾರೆ. ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ಕೇಸರಿ ಬಾತನ್ನು ಮಾಡಿಟ್ಟಿದ್ದಾರೆ. ತುಂಬ ರುಚಿಯಾಗಿತ್ತು. ನಾವಂತೂ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇದನ್ನೇ ತಿಂದ್ವಿ. ದೇವರ ಹೆಸರಲ್ಲಿ ಮಾಡಿರೋ ಪ್ರಸಾದ ಅಂತೂ ತುಂಬ ರುಚಿಯಾಗಿರುತ್ತೆ. ನಾವು ಅದನ್ನು ರುಚಿ ನೋಡ್ದೇನೆ ಮಾಡಿರ್ತೀವಿ, ಅಂದರೂ ಎಷ್ಟು ರುಚಿಯಾಗಿರುತ್ತೆ ಅಲ್ವಾ. ಒಂದು ಸಹ ಹೆಚ್ಚು ಕಡಿಮೆ ಆಗಿರೋದೇ ಇಲ್ಲ. ತುಂಬ ಜನ ಬಂದು ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದರು. ಮುಂದೆ ನೋಡಿ ಎಷ್ಟು ಜನ ಇರ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ನು ಈ ಕಡೆ ಬಂದರೆ ನಮಗೆ ಗೊತ್ತಿರೋರು ಪ್ರಸಾದವನ್ನು ಮಾಡಿಸಿದ್ದಾರೆ ಅಂತ ಹೇಳಿದ್ನಲ್ವಾ, ಇವರೇ ಅವರು. ಚಾಮುಂಡೇಶ್ವರಿ ದೇವಿಗೆ ನೋಡಿ ಎಷ್ಟು ಸುಂದರವಾಗಿ ಅಲಂಕಾರವನ್ನು ಮತ್ತು ಹಿಂದೆ ನೋಡಿ ಡೆಕೋರೇಷನ್ ಹೇಗೆ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅಲ್ವಾ. ಹಾಗೆ ಪೂಜೆಗೆ ಕರೆದಿದ್ರಲ್ವಾ, ನಾವು ಎಲ್ಲರೂ ಬಂದು ಪೂಜೆನೂ ಮಾಡಿದ್ದಾಯಿತು. ಪೂಜೆ ಮಾಡುವಾಗ ವಿಡಿಯೋ ಏನು ತೆಗೆದಿರಲಿಲ್ಲ. ನೋಡಿ ಎಷ್ಟು ಲಕ್ಷಣವಾಗಿ ಸುಂದರವಾಗಿ ಕಾಣಿಸ್ತಾ ಇದೆ ಚಾಮುಂಡೇಶ್ವರಿ ದೇವಿ. ಎಲ್ಲರೂ ಒಂದು ನಮಸ್ತೆ ಮಾಡ್ಕೊಂಬಿಡಿ ಆಯಿತಾ. ಪ್ರಸಾದವನ್ನು ಮಾಡಿದ್ರಲ್ವ, ಅವ್ರಿಗೆ ಗೊತ್ತಿರೋ ಹುಡುಗಿ ಯಾರೋ ರಂಗೋಲಿಯನ್ನು ಬಿಡಿಸ್ತಾ ಇದ್ರು. ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ ರಂಗೋಲಿಯನ್ನು. ಹಾಗೆ ಈ ಕಡೆ ಬಂದರೆ ಪ್ರಸಾದ ಹಂಚೋದಕ್ಕೆ ಅಂತ ಹೇಳಿ ಎಲ್ಲವನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನೋಡಿ ಎಷ್ಟೊಂದು ಜನ ಬಂದು ಪ್ರಸಾದವನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ. ನಾನು ಅರ್ಧದಲ್ಲಿ ವಿಡಿಯೋ ಮಾಡಿಕೊಂಡಿದ್ದೆ. ತುಂಬ ಜನ ಬಂದು ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಅಂದರೆ ಎಷ್ಟೊಂದು ಇತ್ತಲ್ವ ಪ್ರಸಾದ, ಅದರಿಂದ ತುಂಬ ಜನ ಬಂದು ತೊಗೊಂಡು ಹೋದರು ಪ್ರಸಾದವನ್ನು. ಹಾಗೆ ನಾವು ಸಹ ತಿಂದ್ವಿ. ನೋಡಿ, ಪ್ರಸಾದ ರೈಸ್ ಬಾತ್ ಮತ್ತು ಕೇಸರಿ ಬಾತ್ ಆಗಿತ್ತು. ಹಾಗೆ ನಾವು ಈ ದಿನ ಒಂದು ಬರ್ತ್ಡೇ ಫಂಕ್ಷನ್ಗೆ ಹೋಗಬೇಕಿತ್ತು. ಆಷಾಢ ಮಾಸ ಆಗಿರೋದ್ರಿಂದ ಬರೀ ಬರ್ತ್ಡೇಯನ್ನು ಮಾಡಬಹುದು. ಇನ್ಯಾವುದು ಫಂಕ್ಷನ್ ಅಂದರೆ ಮದುವೆ ಈ ಥರ ಏನು ಮಾಡೋ ಹಾಗಿಲ್ಲ ಅಲ್ವಾ. ಅದರಿಂದ ಒಂದು ಬರ್ತ್ಡೇ ಫಂಕ್ಷನ್ ಇತ್ತು. ಅಲ್ಲಿಗೆ ಇರ್ಷಾನ್ ಬೇಬಿಯನ್ನು ನಾವು ಬಾ ಹೋಗೋಣ ಅಂತ ಕರೆದ್ರೆ ಬರೋದೇ ಇಲ್ಲ ಅಂತ ಹೇಳಿ ನೋಡಿ ಎಲ್ಲಿ ಬಂದು ಕೂತಿದ್ದಾನೆ ಅಂತ. ಈ ಜಾಗ ಅಂತೂ ಅವನಿಗೆ ತುಂಬ ಇಷ್ಟವಾದ ಜಾಗ. ಈ ಡೋರ್ನ ತೆಗೆಯೋದು, ಕೂತ್ಕೊಳ್ಳೋದು, ಡೋರ್ ಹಾಕ್ಕೊಳ್ಳೋದು ಅಂದರೆ ತುಂಬ ಇಷ್ಟ ಆಗುತ್ತೆ ಅವನಿಗೆ. ನೋಡಿ ಬರೋದೇ ಇಲ್ಲ ಅಂತ ಹೇಳ್ತಾನೆ. ನಮ್ಮಮ್ಮನೂ ಫಂಕ್ಷನ್ಗೆ ಬರೋದಕ್ಕೆ ಅಂತ ಹೇಳಿ
ಅವ್ರ ಮನೆಯಿಂದ ರೆಡಿಯಾಗಿ ನಮ್ಮ ಮನೆಗೆ ಬಂದಿದ್ದರು. ನನ್ನ ತಂಗಿ ಮಕ್ಕಳು ಎಲ್ಲರೂ ಸಹ ರೆಡಿ ಆಗ್ತಾ ಇದ್ದಾರೆ. ನಾನು ನಮ್ಮ ರಿಯಾ ಬೇಬಿ ವಿಡಿಯೋ ತೆಗೆಯೋಣ ಅಂತ ಬಂದರೆ ಅವಳು ನನ್ನ ವಿಡಿಯೋನೇ ತೆಗಿತಾ ಇದ್ದಾಳೆ. ನೋಡಿ ಹೇಗೆ ತೆಗಿತಾ ಇದ್ದಾಳೆ. ಇವನು ನೋಡಿ ಒಳ್ಳೆ ಹುಡುಗ ರಿಶಾನ್ ಬೇಬಿ ಥರ ನಿಂತ್ಕೊಂಡಿದ್ದಾನೆ. ನನ್ನ ಮಗಳೂ ಸಹ ರೆಡಿಯಾಗಿದ್ಲು, ಹಾಗೆ ನನ್ನ ತಂಗಿನೂ ಸಹ ರೆಡಿಯಾದಳು. ಈಗ ಎಲ್ಲರೂ ಸೇರಿ ಫಂಕ್ಷನ್ಗೆ ಹೊರಟಿದ್ದೀವಿ. ಫಂಕ್ಷನ್ ಏನು ಬಹಳ ದೂರ ಇರಲಿಲ್ಲ, ನಮ್ಮ ಮನೆ ಹತ್ರನೇ ಇತ್ತು. ಅದಕ್ಕೆ ಬೇಗ ಬಂದು ತಲುಪಿದ್ವಿ. ಅಲ್ಲಿ ನಮ್ಮ ರಿಲೇಟಿವ್ಸ್ ಎಲ್ಲ ಇದ್ರಲ್ವ, ಎಲ್ಲರನ್ನೂ ಮಾತಾಡಿಸ್ತಾ ಇದ್ದೀವಿ. ಎಲ್ಲರೂ ನಮ್ಮ ರಿಯಾ ಬೇಬಿನೇ ಮಾತಾಡಿಸ್ತಾ ಇರ್ತಾರೆ, ಏಕೆಂದರೆ ಕ್ಯೂಟಾಗಿ ಮಾತಾಡ್ತಾಳಲ್ವ, ಅದರಿಂದ. ನೋಡಿ ಎಲ್ಲರೂ ಅವಳನ್ನೇ ಮಾತಾಡಿಸ್ತಾ ಇದ್ದಾರೆ. ಹೀಗೆ ಎಲ್ಲಾದರೂ ಒಂದೊಂದು ಕಡೆ ಫಂಕ್ಷನ್ಗೆ ಮಾತ್ರ ಎಲ್ಲ ರಿಲೇಟಿವ್ಸು ಸೇರ್ತಾರೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾವು ಸಹ ಸ್ಟೇಜ್ಗೆ ಹೋಗಿ ಒಂದು ಫೋಟೋ ತೆಗೆಸ್ಕೊಂಡು ಎಲ್ಲರನ್ನ ಮಾತಾಡಿಸ್ಕೊಂಡು ಕೆಳಗೆ ಬಂದ್ವಿ. ಮಗುನು ತುಂಬ ಮುದ್ದಾಗಿತ್ತು. ಇದು 1 ವರ್ಷದ ಬರ್ತ್ಡೇ ಫಂಕ್ಷನ್ ಆಗಿರೋದ್ರಿಂದ ಮಗು ಸ್ವಲ್ಪ ಹಠ ಮಾಡ್ತಾ ಇತ್ತು, ಏಕೆಂದರೆ ಚಿಕ್ಕ ಮಗು ಅಲ್ವಾ, ಅದರಿಂದ. ಫೋಟೋ ಎಲ್ಲ ತೆಗೆಸ್ಕೊಂಡು ಹೊರಟಿದ್ವಿ. ಆಗ ಅವ್ರು ಹೇಳ್ತಾ ಇದ್ರು, ಅಲ್ಲಿ ನೋಡಿ ಯಾರೋ ಫೋಟೋ ತೆಗಿತಾ ಇದ್ದಾರೆ, ಬನ್ನಿ ನಿಂತ್ಕೊಳ್ಳಿ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ಅವಳು ನನ್ನ ಮಗಳೇ ಅಂತ. ಇಲ್ಲಿ ವೆಜ್ ಊಟ ಆಗಿತ್ತು. ಊಟ ಅಂತೂ ತುಂಬ ರುಚಿಯಾಗಿತ್ತು. ನೋಡಿ ಇದು ಒಬ್ಬಟ್ಟು ತಿಂದಮೇಲೆ ಇನ್ನೂ ಏನೇನಾದರೂ ಐಟಮ್ಸ್ ಇರುತ್ತೆ ಅಲ್ವಾ, ಎಲ್ಲವನ್ನು ತಿಂದು ಮುಗಿಸಿದ್ವಿ. ಯಾವುದೇ ಫಂಕ್ಷನ್ಗೆ ಹೋದರೂ ಸಹ ಯಾರು ಊಟವನ್ನು ವೇಸ್ಟ್ ಮಾಡಬೇಡಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಎಲ್ಲವನ್ನು ತಿಂದು ಮುಗಿಸಿ, ಓಕೆನಾ. ಬರ್ತ್ಡೇ ಫಂಕ್ಷನ್ ಆಗಿರೋದ್ರಿಂದ ಚಿಕ್ಕ ಮಕ್ಕಳಿಗೆ ಬಲೂನ್ ಮೇಲೆ ಆಸೆ ಇದ್ದೇ ಇರುತ್ತೆ ಅಲ್ವಾ, ಅದರಿಂದ ನಮ್ಮ ರಿಯಾ ಬೇಬಿ ನನ್ನ ಮಗಳ ಹತ್ರ ಆ ಬಲೂನನ್ನು ತೆಗೆಸ್ಕೊಂಡು ಆಟ ಆಡ್ತಾ ಇದ್ದಾಳೆ. ತುಂಬ ಖುಷಿಯಿಂದ ಆಟ ಆಡ್ತಾ ಇದ್ದಾಳೆ. ಇಲ್ಲಿ ನೋಡಿ, ಇದು ಶಿವಣ್ಣ ಅವರ ಮನೆ ಆಗಿದೆ. ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಶಿವರಾಜ್ ಕುಮಾರ್ ಅವರ ಮನೆ. ಎಷ್ಟು ದೊಡ್ಡದಾಗಿ ಕಾಂಪೌಂಡ್ ಎಲ್ಲ ಕಟ್ಟಿದ್ದಾರೆ ನೋಡಿ. ತುಂಬ ದೊಡ್ಡದಾದ ಜಾಗದಲ್ಲಿ ಮನೆಯನ್ನು ಕಟ್ಟಿದ್ದಾರೆ. ಸುತ್ತಲೂ ಹೀಗೆ ಕಾಂಪೌಂಡನ್ನು ಹಾಕಿ ಮಧ್ಯದಲ್ಲಿ ಸ್ವಲ್ಪ ಜಾಗವನ್ನು ಬಿಟ್ಟು ಮನೆಯನ್ನು ಕಟ್ಕೊಂಡಿದ್ದಾರೆ. ಮನೆಯಂತೂ ತುಂಬ ದೊಡ್ಡದಾಗಿದೆ. ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ಸೈಟ್ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಸೈಟ್ ಹತ್ರ ಹೋಗುವಾಗ ಇವೆಲ್ಲವೂ ಸಿಗುತ್ತೆ, ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಆಕಾಶ ನೋಡಿ ಎಷ್ಟು ಚೆಂದವಾಗಿ ಕಾಣಿಸ್ತಾ ಇದೆ. ಆಕಾಶದಲ್ಲಿರೋ ಮೋಡಗಳು ಸಹ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ಬೆಳ್ಳಿ ಮೋಡಗಳ ಥರ ಕಾಣಿಸ್ತಾ ಇದೆ. ಇದಂತೂ ಮಳೆ ಬರೋ ಟೈಮ್ ಆಗಿತ್ತು, ಅದರಿಂದ ತುಂಬ ಸುಂದರವಾಗಿ ಈ ಜಾಗ ಕಾಣಿಸ್ತಾ ಇತ್ತು. ನೇಚರೇ ಹಾಗಲ್ವಾ, ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ. ಮನೆಯಿಂದ ಹೊರಗಡೆಗೆ ಬಂದು ಈ ಥರ ನೇಚರ್ನಲ್ಲಿ ಕಾಲ ಕಳೆಯೋದಂದರೆ ಸಖತ್ತಾಗಿರುತ್ತೆ. ಹಾಗೆ ಅಲ್ಲಲ್ಲಿ ಕುರಿಗಳು, ಹಸುಗಳು ಎಲ್ಲವೂ ಸಹ ಈ ಹಸಿರು ಹುಲ್ಲನ್ನು ಮೇಯ್ಕೊಳ್ತಾ ಇದ್ವು. ಹಾಗೆ ನಮ್ಮ ಕಾರನ್ನು ತಳ್ತಾ ಇದ್ದಾರೆ ನೋಡಿ. ಯಾಕೆ ತಳ್ತಾ ಇದ್ದಾರೆ ಅಂದರೆ, ಅಲ್ಲಿ ಸ್ವಲ್ಪ ಕೆಮ್ಮಣ್ಣೆಲ್ಲ ಇತ್ತು, ಅದು ನಮ್ಮ ಟೈರ್ಗೆ ಕಚ್ಕೊಂಡ್ಬಿಟ್ಟಿತ್ತು. ಕಾರ್ ಮುಂದೆ ಹೋಗ್ತಾನೇ ಇರಲಿಲ್ಲ, ಅದರಿಂದ ಎಲ್ಲರೂ ಇಳಿದು ತಳ್ತಾ ಇದ್ದಾರೆ. ತುಂಬ ಶಕ್ತಿ ಕೊಟ್ಟು ತಳ್ತಾ ಇದ್ದಾರೆ. ಇವನಂತೂ ನೋಡಿ, ತಳ್ಳಿ ತಳ್ಳಿ ನಾನಂತೂ ತಳ್ಳಲ್ಲ ಅಂತ ಹೇಳಿ ನಿಂತ್ಕೊಂಡಿದ್ದಾನೆ. ನಮ್ಮ ರಿಯಂಗಂತೂ ಗಾಡಿ ತಳ್ಳಿ ತುಂಬ ಸುಸ್ತಾಗಿ ಆ ಕಡೆ ಓಡೇ ಹೋಗಿಬಿಟ್ಲು. ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ ನೇಚರ್. ಇಲ್ಲೇ ನಮ್ಮ ರಿಶಾನ್ ಬೇಬಿಗೆ ನನ್ನ ತಂಗಿ ಸ್ವಲ್ಪ ಊಟನೂ ಮಾಡಿಸ್ತಾ ಇದ್ದಾಳೆ, ಏಕೆಂದರೆ ಅವನು ಫಂಕ್ಷನಲ್ಲೆಲ್ಲ ಊಟ ಮಾಡಿರಲ್ಲ, ಅದರಿಂದ ಮನೆಯಿಂದನೇ ಊಟ ತಂದು ಊಟ ಮಾಡಿಸ್ತಾ ಇದ್ದಾಳೆ. ನಮಗಂತೂ ಮನೆಗೆ ಹೋಗೋದೇ ಬೇಡ, ಇಲ್ಲೇ ಇದ್ಬಿಡೋಣ ಅನ್ನಿಸ್ತಾ ಇತ್ತು. ಮಕ್ಕಳಂತೂ ತುಂಬ ಖುಷಿಯಿಂದ ಆಟ ಆಡ್ತಾ ಇದ್ದರು. ಅಲ್ಲಿ ನೋಡಿ ಒಂದು ಕಡೆ ನೀರು ನಿಂತಿತ್ತು,
ಮಕ್ಕಳೆಲ್ಲ ಕಲ್ಲು ತೆಗೆದುಕೊಂಡು ಅದಕ್ಕೆ ಹಾಕ್ತಾ ಹಾಕ್ತಾ ಆಟ ಆಡ್ತಾಯಿದ್ರು. ಹಾಗೆ ನಮ್ಮಮ್ಮ ಮಕ್ಕಳು ಫಂಕ್ಷನಲ್ಲಿ ಊಟ ಸರಿಯಾಗಿ ಮಾಡಿರೋದಿಲ್ಲ ಅಂತ ಹೇಳಿ ಬಾಳೆಹಣ್ಣನ್ನು ತಿನ್ನಿಸ್ತಾ ಇದ್ದಾರೆ. ನಮ್ರಿಯ ಬಲೂನ್ ತಂದಿದ್ಲಲ್ವ, ಅದು ಗಾಳಿಗೆ ಹಾರಿ ಹೋಗ್ತಾ ಇತ್ತು. ಅದನ್ನು ಇಟ್ಕೊಳ್ಳೋದಕ್ಕೆ ನಮ್ಮ ಅಕ್ಕನ ಮಗ ಓಡ್ತಾ ಇದ್ದ. ಅದರ ಹಿಂದೆ ಇವಳು ಸಹ ಓಡ್ತಾ ಇದ್ದಾಳೆ. ನೋಡಿ, ಮತ್ತೆ ಹಾರಿ ಹೋಯಿತು. ಅಲ್ಲೇ ಒಂದೆರಡು ಬಲೂನು ಹೊಡೆದು ಹೋಯಿತು. ಇನ್ನು ಒಂದೇ ಒಂದು ಚಿಕ್ಕದು ಗೋಲ್ಡ್ ಕಲರ್ ಬಲೂನ್ ಇತ್ತು ಅನಿಸುತ್ತೆ. ನಮ್ರಿಯಾಗೆ ಏನೋ ಒಂದು ಸ್ಟೋರಿ ಜ್ಞಾಪಕ ಆಯಿತು. ಅದನ್ನು ಹೇಳ್ತಾ ಇದ್ದಾಳೆ. ಮುಂಚೆ ಯಾವುದೋ ಒಂದು ದಿನದಲ್ಲಿ ಹೀಗೆ ಹೊರಗಡೆಗೆ ಬಂದಿದ್ವಂತೆ. ಆವಾಗಲೂ ಗಾಳಿ ತುಂಬ ಬೀಸ್ತಾ ಇತ್ತಂತೆ. ಅದನ್ನು ಜ್ಞಾಪಕ ಮಾಡಿಕೊಂಡು ಹೇಳ್ತಾ ಇದ್ದಾಳೆ. ಇವನಿಗಂತೂ ಊಟ ಮಾಡಿಸೋದಕ್ಕೆ ಹರಸಾಹಸನೇ ಮಾಡಬೇಕು. ಊಟ ಅಂತೂ ಮಾಡೋದೇ ಇಲ್ಲ. ಎಲ್ಲರೂ ನೋಡಿ ಹೇಗೆ ಆಟಾಡಿಸಿ ಊಟವನ್ನು ಮಾಡಿಸ್ತಾ ಇದ್ದಾರೆ. ಹಾಗೆ ನೋಡಿ, ಈ ಜಾಗದಿಂದ ಚಾಮುಂಡಿ ಬೆಟ್ಟನೂ ಸಹ ಕಾಣಿಸ್ತಾ ಇದೆ. ಈ ದಿನ ಆಷಾಢ ಶುಕ್ರವಾರ ಅಲ್ವಾ, ಅದಕ್ಕೆ ಅಲ್ಲಿಗೂ ಒಂದು ನಮಸ್ತೆ ಮಾಡ್ಕೊಂಡ್ವಿ. ಈಗ ನಮ್ರಿಯ ನೀವೆಲ್ಲ ಕೂತ್ಕೊಂಡಿದ್ದೀರಾ ಅಲ್ವಾ, ನಾನು ವಿಡಿಯೋ ತೆಗಿತೀನಿ ಅಂತ ಹೇಳಿ ನಮ್ಮದು ಒಂದು ವಿಡಿಯೋನೂ ತೆಗೆದ್ಲು. ನಂತರ ಇಲ್ಲಿ ನೋಡಿ ಹೇಗೆ ಬಂದು ಕುಣಿತಾ ಇದ್ದಾಳೆ. ಅವಳದೇನೇನು ಪ್ರತಿಭೆ ಇದೆ ಎಲ್ಲವನ್ನ ತೋರಿಸ್ಬಿಟ್ಲು. ಇವನು ನಮ್ಮ ಅಕ್ಕ ಮಾಡಿದ್ಲಲ್ವಾ, ನಾನು ಮಾಡ್ತೀನಿ ಅಂತ ಹೇಳಿ ಬರ್ತಾ ಇದ್ದಾನೆ. ಈ ಜಾಗವನ್ನು ಸೈಟಾಗಿ ಮಾಡಿ ಮಾರ್ತಾ ಇದ್ದಾರೆ. ಚೆನ್ನಾಗಿದೆ ಜಾಗ ಮಾತ್ರ. ಹಾಗೆ ಇಲ್ಲಿರೋ ಸೈಟ್ಗಳಿಗಂತೂ ತುಂಬ ಬೆಲೆ ಇದೆ. ಮೈಸೂರಲ್ಲೇ ಆಗಲಿ, ಬೆಂಗಳೂರಲ್ಲೇ ಆಗಲಿ, ಸುತ್ತಮುತ್ತ ಒಂದು ಹಳ್ಳಿ ಪ್ರದೇಶದಲ್ಲೇ ಆಗಲಿ, ಈಗಂತೂ ಜಾಗವನ್ನು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ತುಂಬ ಬೆಲೆ ಹೇಳ್ತಾರೆ ಅಲ್ವಾ. ನೋಡಿ, ಸುತ್ತ ಎಷ್ಟು ಚೆಂದವಾಗಿ ಕಾಣಿಸ್ತಾ ಇದೆ ಅಂತ. ಏಕೆಂದರೆ ಇದು ಮಳೆ ಬರೋ ಥರ ಇತ್ತಲ್ವಾ, ಅದರಿಂದ ಇಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ನೇಚರ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ನಮ್ಮ ರಿಶಾನ್ ಬೇಬಿದು ಊಟ ಆಯಿತು. ಈಗ ಎಲ್ಲರೂ ಕಾರ್ನಲ್ಲಿ ನಮ್ಮ ಸೈಟ್ ಹತ್ರ ಬಂದಿದ್ದೀವಿ. ನಮ್ಮ ಸೈಟ್ ಹತ್ರ ಈ ಥರ ಗಿಡದಲ್ಲಿ ಹೂಗಳು ಬಿಟ್ಟಿದ್ವಲ್ವ, ಅದನ್ನು ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಸೈಟ್ ಆಪೋಸಿಟು ಸಹ ಒಂದು ಹುತ್ತ ಇದೆ. ಈ ಹುತ್ತ ನೋಡಿದ್ರಂತೂ ತುಂಬ ಭಯ ಆಗುತ್ತೆ. ನೋಡಿ ಹೇಗೆ ಕಟ್ಟಿದೆ ಅಂತ. ಹಾಗೆ ಈ ಹೂಗಳನ್ನು ನೋಡಿ, ಆಗ ಈ ಹೂಗಳು ಬೇಲಿಗಳಲ್ಲಿ ಮತ್ತು ಹೊಲಗಳಲ್ಲೆಲ್ಲ ಬೆಳೀತಾ ಇದ್ವು. ಈಗ ಸುಂದರವಾಗಿ ಕಾಣುತ್ತೆ ಅಂತ ಹೇಳಿ ಪೆಟ್ರೋಲ್ ಬಂಕ್ಗಳಲ್ಲಿ ಬೆಳೆಸ್ತಾ ಇದ್ದಾರೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.